ಬೇಕಲ್ಲೇ ಹೋಗ್ತೀರಾ? ಹ್ಞೂ, ಮಳೆ ಬಂದಿದ್ದು ಹೊತ್ತು. ಗುಡ್ ಮಾರ್ನಿಂಗ್. ಟೈಮ್ ಎಷ್ಟಾಗಿದೆ ಗೊತ್ತಿಲ್ಲನಾ, 5:15 ಆಗೋಗಿದೆ. ನಾನು ಎದ್ದಾಗ 4:45, 4:15 ಹೇಳೋಣ, 4 ಗಂಟೆಗೆ ಹೇಳೋಣ ಅಂತಲೇ ಅಂದ್ಕೊಂಡಿದ್ದೆ. ತಲೆನೋವು, ಥಂಡಿ ಆಗಿಬಿಟ್ಟಿದೆ. ಈಗ ಬೆಳಗ್ಗೆ ನಮ್ಮ ಮನೆಯವರು ಹೆಲ್ಪ್ ಮಾಡಿಕೊಡಿ ಅಂತ ಎಬ್ಸಿದ್ರೆ ಏನೂ ಇಲ್ಲ, ಟೀ ಕುಡಿದು ನಾ ಮಾಡಿಕೊಟ್ಟಿರೋದನ್ನ ಪೇಪರ್ ಓದ್ಕೊಂಡಲ್ಲ ಸ್ವಲ್ಪ ಟೈಮ್ ಕಳೆದು ಬರ್ತೀನಿ ಅಂತ ಹೊರಟಿದ್ದಾರೆ. ಇವತ್ತು ಶಿವಮೊಗ್ಗ ಹೋಗೋಣ ಅಂತ ಇದ್ದೀವಿ, ನಾನು ಮತ್ತು ಶ್ರೇಯು ಇಬ್ಬರು ಸೇರಿ. ನನಗೆ ಸ್ವಲ್ಪ ಬ್ಲೌಸ್ ಹೊಲಿಯೋಕ್ಕೆಲ್ಲ ಕೊಟ್ಟಿದ್ದೆಲ್ಲ ಅದನ್ನು ಇಸ್ಕೊಬರೋದಿದೆ. ಹೊಲಿದು ತುಂಬ ದಿನ ಆಗಿದೆ, ಊರಲ್ಲಿದ್ದೆ ಅಲ್ಲ, ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಅದೇ ಹೋಗೋಣ ಅಂತ ಇದ್ದೀನಿ. 10 ಗಂಟೆಗೆ ಹೊರಟ್ರೆ ಹೋಗಿ ಬರಬಹುದು ಅಂತ ಶ್ರೇಯುಗೆ ಅದೇ ಹೇಳಿದ್ದೀನಿ. ರಗಳೆ ಮಾತ್ರ ಮಾಡಬೇಡ ಶ್ರೇಯು, ರಗಳೆ ಮಾಡಿದ್ರೆ ನೀವು ಬರೋದೇ ಬೇಡ ಅಂತ ಹೇಳಿದೆ. ಇಲ್ಲ ಬರ್ತೀನಿ ಅಂತ ಹೇಳಿದ್ದಾನೆ. ಇಲ್ಲ ಅವನನ್ನು ಇಲ್ಲೇ ತಾಕಿ ಕರ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ನನ್ನ ಮಾತೇ ಕೇಳಲ್ಲ. ತಿಂಡಿ ಅದೇ ಒಂದು ವಾಂಗಿಬಾತ್ ಮಾಡೋಣ ಅಂತ ಇದ್ದೀನಿ. ವಾಂಗಿಬಾತ್ ಅಂದರೆ ಮಿಕ್ಸ್ ವೆಜಿಟಬಲ್ ಪುಲಾವ್ ಮಾಡೋಣ ಅಂತೀನಿ. ಒಂದು ನಿಮಿಷ ಗೇಟ್ ಹಾಕ್ಕೊಂತೀನಿ. ತರಕಾರಿ ಎಲ್ಲ ಹೆಚ್ಚಿ ಕೊಟ್ಟರು. ನೀನು ಕೆಲಸ ಮುಗಿಸ್ಕ, ಪಾತ್ರೆ ಒರೆಸಿಟ್ಟೆ. ಒಂದು ಸ್ವಲ್ಪ ಪಾತ್ರೆಗಳಿತ್ತು ರಾತ್ರಿದು, ಅದೆಲ್ಲ ತೊಳೆದೆ. ಕಸ ಹೊಡೆದಿಲ್ಲ ಇನ್ನೂ. ಕಸ ಹೊಡೆಯೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ಮತ್ತು ಹೊರಟ್ರಲ್ಲ ನೋಡಿ, ದಿವಾನನಾರು ಒಂಚೂರು ಕ್ಲೀನ್ ಮಾಡ್ಬೋದಿತ್ತು, ಡೈನಿಂಗ್ ಟೇಬಲ್ ಒರೆಸ್ಬೋದಿತ್ತು. ಎಷ್ಟೊಂದು ಕೆಲಸ ಇದೆ. ಎಲ್ಲ ಬಿಟ್ಟಾಕಿ ನಡಿ, ನಾನು ಬರೋಷ್ಟೊತ್ತಿಗೆ ಕಸ ಹೊಡೆದಿರು, ಬಂದನೇ ಪಟ ಅಂತ ನೆಲ ಒರೆಸ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಈಗ ನಾನು ನೆಲ ಒರೆಸ್ಬೇಕು. ನೀರು ಕುಡಿದೆ. ಥಂಡಿ ಅಂದರೆ ಥಂಡಿ ಆಗಿಬಿಟ್ಟಿದೆ. ತರಕಾರಿ ಎಲ್ಲ ಹೆಚ್ಚಿ ಇಟ್ಟಿದ್ದಾರೆ. ಡೈನಿಂಗ್ ಟೇಬಲ್ ಒರೆಸ್ಕೊಂಡು ಕಸ ಹೊಡೆದು ಆಮೇಲೆ ಮುಂದಿನ ಕೆಲಸ ಶುರು ಮಾಡ್ತೀನಿ. ಇವತ್ತು ನಿಮ್ಮನ್ನ ಶಿವಮೊಗ್ಗ ಕರ್ಕೊಂಡು ಹೋಗ್ಬರ್ತೀನಿ. ಏನೇನು ಮಾಡ್ತೀವಿ ಏನು ಅಂತ, ಎಲ್ಲಿಗೆ ಹೋಗ್ತೀವಿ ಏನೂ ಪ್ಲ್ಯಾನೇ ಇಲ್ಲ, ನೋಡೋಣ. ಆದಷ್ಟು ಸ್ವಲ್ಪ ವೀಡಿಯೋಗಳನ್ನ ಮಾಡ್ತೀನಿ. ನಮ್ಮ ಮನೆಯವರು ಅದೊಂದು ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ. ದಿನ ಬೆಳಗ್ಗೆ 4 ಗಂಟೆಗೆ ಹೇಳೋದು, 5 ಗಂಟೆ ಅಷ್ಟೊತ್ತಿಗೆ ಇಲ್ಲ 5:15 ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಅಲ್ಲೆಲ್ಲ ಇರ್ತಾರಲ್ವ ಫ್ರೆಂಡ್ಸ್ ಎಲ್ಲ ವಾಕ್ ಹೋದವರು ಅವರು ಇವರು ಅಂತ, ಅಲ್ಲಿ ಮಾತಾಡೋದು, ಇಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪೇಪರ್ ಓದೋದು ಬರೋದು. ಮನೆಗೆ ಪೇಪರ್ ಬಂದ್ರೂ ಅವ್ರಿಗೆ ಅದೊಂದು ಅಭ್ಯಾಸ ಆಗೋಗಿದೆ. ಸಂಜೆ ಒಂದು ಟೈಮು, ಬೆಳಗ್ಗೆ ಮುಂಚೆ ಒಂದು ಟೈಮು. ನನಗೆ ಒಂದೊಂದು ದಿನ ಸಿಟ್ಟು ಬರುತ್ತೆ. ಬೆಳಗ್ಗೆ ಏನಾದರೂ ಸ್ವಲ್ಪ ಈ ಥರ ಹೋಗಬೇಕಿದ್ರೆ ಸ್ವಲ್ಪ ಇರ್ರಿ ಅಂದರೆ ಏನು ಹೇಳಿದ್ರು ಕೇಳಲ್ಲ. ಅವರು ಟೀ ಕುಡಿದಿದ್ರು, ಹಾಗೆ ಹೊರಟಿದ್ರು. ಆಮೇಲೆ ನಾನು ಟೀ ಕುಡಿಯೋಣ ಅಂತ ಹೇಳಿದೆ ಅಲ್ಲ, ಅದಕ್ಕೆ ಅವರು ಕೂಡ ಕೂತ್ಕೊಂಡ್ರು. ಆಮೇಲೆ ನಾನು ಟೀ ಕುಡಿತೀನಿ ಅಂತ. ಏನಾಯಿತು ಅಂದರೆ ಇವತ್ತು ಅಮ್ಮ ಮನೆಯಿಂದ ಹಾಲು ತಂದಿದ್ದೆ ಅಲ್ಲ, ಅದರಲ್ಲಿ ಟೀ ತುಂಬ ಚೆನ್ನಾಗಾಗಿತ್ತು. ನಾನೇನು ಮಾಡಿದೆ ಅಂದರೆ, ಅದು ತುಂಬ ದಪ್ಪ ಇರುತ್ತೆ, ಅದು ಸೋಸಾ ಹುಟ್ಟಲ್ಲಿ ಸೋಸಿದ್ರೆ ಇಳಿಯೋದೇ ಇಲ್ಲ. ನಾನು ಒಂದು ಸಲ ನನಗೆ ಸೋಸ್ಕೊಂಡೆ, ಅದು 2ನೇ ಸಲ ಸೋಸೋಕ್ಕೆ ಅಂತ ನಮ್ಮ ಮನೆಯವರಿಗೆ ಬೇರೆ ಸೋಸಾ ಹುಟ್ಟು ತೊಗೊಳಕ್ಕೆ ಹೋದೆ. ಅದು ಹೆಂಗೋ ಗೊತ್ತಿಲ್ಲ, ಕೈ ತಪ್ಪಿ ಇಡೀ ಟೀ ಚೆಲ್ಲಿದೆ. ಎಷ್ಟು ಹೊಟ್ಟೆ ಉರಿತಂದರೆ ನನಗೆ. ಆಮೇಲೆ ನಾನು ಯಾವಾಗಲೂ ಹಂಗೇನಾದ್ರು ಚೆಲ್ಕೊಂಡಾಗ ನನ್ನ ಮೇಲೆ ನನಗೆ ಸಿಟ್ಟು ಬಂದು ನಾನು ಬೈಕೊತೀನಿ. ಆದರೆ ಇವತ್ತು ನನಗೆ ಏನೋ ಅನ್ನಿಸ್ಲಿಲ್ಲ. ಆ ಟೀ ಕುಡಿಯೋ ಮಜಾ ಕೂಡ ಬರಲಿಲ್ಲ. ಅದೇನಾಯಿತು ಅಂದರೆ, ನಾನು ಸಕ್ಕರೆ ಹಾಕ್ಕೊಂಡಿದ್ದೆ ಅಲ್ಲ, ಅದೇ ಅಡಿಗಡೆ ಸ್ವಲ್ಪ ಟೀ ಉಳಿದಿತ್ತು ನನ್ನ ಇದರಲ್ಲಿ. ನಾನು ಅದೇ ಸಾಕಾಗುತ್ತೆ ಅಂತ ನಾನು ಅದಕ್ಕೆ ಟೀ ಸೋಸ್ಕೊಂಡು ಸಕ್ಕರೆ ಏನೂ ಹಾಕ್ಕೊಳ್ಳಿಲ್ಲ. ಆದರೆ ಅದು ಚಪ್ಪೆ ಆಗಿಬಿಟ್ಟಿತ್ತು, ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ. ಕೆಲವೊಂದು ಸಲ ನಾವು ಮಾಡಿರೋ ತಪ್ಪಿಗೆ ನಮ್ಮ ಮೇಲೆ ನಮಗೆ ಸಿಟ್ಟು ಬರುತ್ತೆ. ಆದರೆ ನನಗೆ ಅನ್ನಿಸ್ತು ಮಾಡ್ಕೋಬಾರ್ದು ಅಂತ ಅನ್ನಿಸ್ತು. ಯಾಕೋ ಗೊತ್ತಿಲ್ಲ, ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ. ಇಲ್ಲಾಂದರೆ ತುಂಬ ಸಿಟ್ಟು ಬರ್ತಾಯಿತ್ತು. ಆದರೆ ನಾನಿವತ್ತು ನನ್ನ ಗ್ರಹಚಾರನೇ ಸರಿ ಇರಲಿಲ್ಲ. ಮತ್ತೂ ಒಂದೇನೋ ಒಂದು ಆಯಿತು. ಅವಾಗ ಮಾತ್ರ ನಾನು ನಿಜವಾಗ್ಲೂ ದೇವರಿಗೂ ಬೈದು ನನಗೂ ಬೈಕೊಂಡು ಆ ಥರ ಮಾಡಿದೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಬೆಳಗ್ಗೆ ನಾನು ನಮ್ಮನೆಯವ್ರ ಹತ್ರ ಹೇಳ್ತಾ ಇದ್ದೆ, ನಂಗೆ ಹಾಗೇನಾದರೂ ಈಗ ನಮ್ಮ ಮೇಲೆ ನಮಗೆ ಸಿಟ್ಟು ಬಂದೇ ಬರುತ್ತೆ ಅಲ್ವಾ. ಅಯ್ಯೋ ನನ್ನ ಗ್ರಹಚಾರ ಸರಿ ಇಲ್ಲ, ಇಲ್ಲ ನನ್ನ ಹಣೆ ಬರ ಸರಿ ಇಲ್ಲ, ಹಿಂಗಾಯ್ತು ಅಂತ. ಆ ಟೀನ ಒರ್ಸೋಕ್ಕೆ ಎಷ್ಟೊತ್ತು ತೊಗೊಂಡಿದ್ದೀನಿ ಗೊತ್ತಾ? ಚೆಲ್ಲಿದ್ದನ್ನು ಅರ್ಧ ಗಂಟೆ ತೊಗೊಂಡಿದ್ದೀನಿ. ಸ್ನಾನ ಆಗಿ ಪೂಜೆನೂ ಆಯಿತು. ಇದು ಪಲಾವ್ ಹತ್ತಾಗಿ ಮಾಡಿಟ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ಗೋಬಿ ಇಟ್ಟಿದ್ದೀನಿ, ನಮ್ಮ ಮನೇಲಿ ಗೋಬಿ ಹೆಚ್ಚೇ ಇಲ್ಲ, ಹಾಗೆ ಇಟ್ಟಿದ್ರು. ಈಗ ಅದೇ ಗೋಬಿನೂ ಹೆಚ್ಚಿ ಬಿಸಿ ನೀರಲ್ಲೇ ನೆನೆಯಕ್ಕೆ ಹಾಕಿದ್ದೀನಿ. ಶ್ರೇಯು ಇನ್ನೂ ಎದ್ದಿಲ್ಲ, 7:45 ಆಯ್ತಲ್ಲ, ಹಾಗಾಗಿ ಎಲ್ಸೋದು ಬೇಡ ಅಂತ ಎಲ್ಸಿಲ್ಲ. ಈಗ 8 ಗಂಟೆಗೆ ಪಲಾವ್ ಆದ ತಕ್ಷಣ ಎಬ್ಸಿದ್ರೆ ಮುಖ ತೊಳೆದು ತಿಂಡಿ ತಿಂದು ಸ್ನಾನ ಮಾಡಿ ಅವ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋದು ಸರಿ ಆಗುತ್ತೆ. 10 ಗಂಟೆಗೆ ಬಸ್ಸಿದೆ, ಅದೇ ಬಸ್ಸಿಗೆ ಹೋಗೋಣ ಅಂತ. ಬಸ್ಸಿಗೆ ಹೋದರೆ ನನಗೆ ಕರೆಕ್ಟ್ ಆಗುತ್ತೆ. ಬ್ಲೌಸು ಇಸ್ಕೋಬೇಕು, ಹಾಗೆ ಒಂದು ಸೀರೆ ಫಾಲು ಜಿಗ್ಜಾಗು ಮತ್ತು ಕುಚ್ಚು ಕೂಡ ಮಾಡೋಕ್ಕೆ ಕೊಡಬೇಕು. ಒಂದು ಸೀರೆ ತೊಗೊಂಡಿದ್ದೀನಿ, ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೀನಿ. ಒಂದು ಮದುವೆ ಬಿಡೋಣ ಅಂತ ಹೇಳಿ, ಹಾಗಾಗಿ ಅದನ್ನು ಕೊಡೋಣ ಅಂತ ಕೊಡ್ತೀನಿ. ಇನ್ನೊಂದು ದಿನ ಅದರದ್ದು ವೀಡಿಯೋನ ಹಾಕ್ತೀನಿ. ಇವಾಗ ವೀಡಿಯೋ ಶೂಟ್ ಮಾಡಿಕೊಂಡೆ. ನನಗೆ ರೀಲ್ಸ್ ಹಾಕಿ ಆ ಥರ ಎಲ್ಲ ಮಾಡಿ ಹಾಕೋಣ ಅಂತ ಆಸೆ ಆಗಿತ್ತಾ, ಹಾಗಾಗಿ ಮಾಡ್ಕೊಂಡಿದ್ದೀನಿ. ಆದರೆ ಅದನ್ನು ಯಾವಾಗ ಹಾಕ್ತೀನೋ ಏನೋ ಅಂತ ಗೊತ್ತಿಲ್ಲ. ಚಿನ್ನಿ ಹತ್ರ ತರಿಸ್ಕೊಂಡೆ ಮೊನ್ನೆ.
ಅವಳು ಹೋದ್ಸಲ ಯಾರೊಬ್ರು ಕಮೆಂಟ್ ಹಾಕಿದ್ರು ಮೈಸೂರು ಸಿಲ್ಕ್ ತೊಗೊಂಡಿದ್ದೀರಾ ಅನಿಸುತ್ತೆ ಅಂತ. ಹೌದು, ಒಂದು ತೊಗೊಂಡಿದ್ದೀನಿ. ಫಸ್ಟ್ ನಂದು ಮೈಸೂರು ಸಿಲ್ಕ್ ಸೀರೆ. ಅದು ಕಲರ್ ಯಾವುದು ಏನು ಅನ್ನೋದನ್ನು ಕೂಡ ಆ ವಿಡಿಯೋ ಹಾಕಿದಾಗ ತೋರಿಸ್ತೀನಿ, ನೋಡೋಣ ಯಾವುದ್ರಲ್ಲಿ ವಿಡಿಯೋ ಹಾಕ್ತೀನಿ. ಆ ಸೀರೆ ಹುಟ್ಟಾಗ ಅದ್ರದ್ದು ವಿಡಿಯೋ ಹಾಕ್ತೀನೋ ಏನು ಮಾಡ್ತೀನೋ ನನಗೂ ಗೊತ್ತಿಲ್ಲ, ನಾನೇ ಕನ್ಫ್ಯೂಷನಲ್ಲಿ ಇದ್ದೀನಿ. ಅದೇ ನನಗೆ ಆ ಸೀರೆನ ಫಾಲು ಜಿಗ್ಜಾಗ್ ಹಚ್ಚಾಗಿ ಕೊಡೋಕ್ಕೆ ಹೆದರಿಕೆ ಆಗ್ತಾ ಇದೆ. ನಾನೇ ಮಾಡೋಣ ಅಂತ ಅಂದ್ಕೊಂಡೆ, ಆಮೇಲೆ ನನಗೂ ಹೆದರಿಕೆ ಆಯಿತು. ಅಷ್ಟೊಂದು ದುಡ್ಡು ಕೊಟ್ಟು ನಾನೇನಾದ್ರು ಎಡ್ವರ್ಟ್ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳಿ, ಮಿಷನ್ ಕೂಡ ಅಷ್ಟೊಂದು ಸರಿ ಇಲ್ಲ ಅದು. ಹಾಗಾಗಿ ಇವತ್ಲಾಗ ಅಲ್ಲೇ ಕೊಟ್ಬಿಡೋಣ ಅಂತ ಹೇಳಿ ಇವತ್ತು ಅದೇ ಹೊರಟಿದ್ದೀನಿ. ಬ್ಲೌಸ್ ಕೂಡ ಅದು ಹೊಲಿಸಿದ್ದೀನಿ. ಅದೇ ಬ್ಲೌಸ್ನ ಈಗ ಇಸ್ಕೊಬರೋದಕ್ಕೆ ಅಂತ ಹೋಗಿದ್ದೀನಿ. ಅವತ್ತೇ ನಾನು ಕೊಡಬೇಕಾಗಿತ್ತು ಸೀರೆನ, ನನಗೆ ಯಾಕೋ ಧೈರ್ಯನೇ ಸಾಕಾಗಲಿಲ್ಲ ಕೊಡೋದಕ್ಕೆ. ಹಾಗಾಗಿ ಹಾಗೆ ಇಟ್ಕೊಂಡ್ಬಿಟ್ಟೆ ಅದನ್ನು. ಇಲ್ಲಾಂದ್ರ ಜೊತೆಗೆ ಅದು ಆಗಿ ಇದ್ರ ಜೊತೆಗೇ ಬರ್ತಾ ಇತ್ತು. ಅದೇ ನೋಡಬೇಕು, ಅಂದರೆ ಸೀರೆ ತೊಗೊಳ್ಳೋಣ ಅಂತಲೂ ಇದ್ದೀನಿ, ಶಾಪಿಂಗ್ ಮಾಡೋಣ ಅಂತ ಇದ್ದೀನಿ. ಗೊತ್ತಿಲ್ಲ ಏನೇನಾಗುತ್ತೆ ಏನು ಎತ್ತ ಅಂತ, ಏನೂ ಐಡಿಯಾ ಇಲ್ಲ. ಟೊಮೆಟೊ ಜಾಸ್ತಿ ಆಯಿತಾ ಅಂತ ಸ್ವಲ್ಪ ಬಿಡ್ತೀನಿ ಏನಕ್ಕೆ ಇಷ್ಟು. ರಸ ಸುಮಾರಿತ್ತು, ಮುಖಕ್ಕೆ ಹಚ್ಚಿದ್ರೆ ಬರ್ತಿತ್ತು, ಮರ್ಚೋಯ್ತು ನನಗೆ ಮಾಡ್ಕೊಳ್ಳೋದು. ಶ್ರೇಯು ಮಲಗಿದಂತ ಎಬ್ಬಿಸ್ತೀನಿ ಈಗ. ಎದ್ದಿದ್ದ ಅವನು, ನಾನೇ ಬೇಡ ಮಲಗು ಅಂತ ಸ್ವಲ್ಪ ಹೊತ್ತು ಮಲಗು ಅಂದೆ ನಾನು. ತರಕಾರಿ ಜಾಸ್ತಿ ಆಯಿತು. ಇದಕ್ಕೆ ತರಕಾರಿ ಜಾಸ್ತಿ ಆದರೂ ಚೆನ್ನಾಗಾಗುತ್ತೆ. ನಮ್ಮ ಶ್ರೇಯು ತಿಂತಾನೆ, ಹಾಗಾಗಿ ನಾನು ಸ್ವಲ್ಪ ತರಕಾರಿ ಜಾಸ್ತಿನೇ ಹಾಕ್ತೀನಿ. ಟೊಮೆಟೊ ಜಾಸ್ತಿ ಹಾಕಿ ಮಾಡಬೇಕು, ಸ್ವಲ್ಪ ಟೊಮೆಟೊ ಬಾತ್ ಥರ ಆಗುತ್ತೆ ಇದು. ನಮ್ಮ ಶ್ರೇಯು ಪಲ್ಲೆ ವಾಂಗಿಬಾತ್ ಇದು ಚೆನ್ನಾಗಾಗುತ್ತೆ ಒಂಥರ. ಆದರೆ ಅದು ತಣ್ಣಗಿದ್ದಾಗ ತಿನ್ನಕ್ಕೆ ಬರಲ್ಲ, ಬಿಸಿ ಬಿಸಿ ಮಾಡಿದ ತಕ್ಷಣ ತಿಂದರೆ ಚೆನ್ನಾಗಾಗುತ್ತೆ. ಇದು ಇವತ್ತೇನಾಯಿತು ಅಂದರೆ, ನಾನು ಯಾವುದೋ ಅಂದಾಜಲ್ಲಿ ಅಕ್ಕಿನ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. 1.5 ಕಪ್ಪಷ್ಟು ಹಾಕಿದ್ರೆ ಸಾಕಿತ್ತು. ನಾನು ಹತ್ತತ್ರ 2 ಕಪ್ ಮೇಲೆ ಹಾಕಿದ್ದೀನಿ ಅನಿಸುತ್ತೆ. ನನಗೆ ಈಗ ಕೈ ಆಡಬೇಕಿದ್ರೆ ಅಯ್ಯೋ ಯಾಕೆ ಇಷ್ಟು ಅಕ್ಕಿ ಹಾಕ್ಬಿಟ್ಟಿದ್ದೀನಿ ಅಂತ. ಅದು ಯಾಕೆ ಹಂಗೆ ಹಾಕಿದ್ನೋ ಏನೋ ನಂಗೆ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ವಾಂಗಿಬಾತು. ಒಳ್ಳೆಯದಾಯಿತು, ಯಾಕಂದರೆ ರಾತ್ರಿ ಬಂದು ಶ್ರೇಯು ಇದನ್ನೇ ತಿಂದ, ಉಳಿದಿತ್ತಲ್ವ ಅದನ್ನು ಬಿಸಿ ಮಾಡಿಕೊಂಡು ತಿಂದ. ಶಿವಮೊಗ್ಗದಿಂದ ಬರೋಷ್ಟೊತ್ತಿಗೆ ನನ್ನ ಪರಿಸ್ಥಿತಿ ಅದು ಅಧೋಗತಿ ಆಗಿ ಹೋಗಿತ್ತು. ಏನಾಯಿತು ಅಂದರೆ, ಶ್ರೇಯು ಇದನ್ನು ಚಾಪರ್ನ ಯೂಸ್ ಮಾಡಿದ್ದ. ಅದು ಸುಮ್ಮನೆ ಹಿಂಗೆ 1-2 ಸಲ ಪ್ರೆಸ್ ಮಾಡಿದ್ರೆ ಸಾಕಷ್ಟೇ. ಅವನು ಲಾಂಗ್ ಪ್ರೆಸ್ ಮಾಡಿದ್ದ, ಅದು ಅಲ್ಲಿಗೆ ಆಫ್ ಆಗಿಬಿಟ್ಟಿತ್ತು. ಇವತ್ತು ಅಷ್ಟೇ ಬಜ್ಜಿ ಮಾಡೋದಕ್ಕೆ ಅಂತ ನಾನು ಮಾಡಿದೆ, ಅದು ಏನಂದರೂ ಆನೇ ಆಗಲಿಲ್ಲ. ಆಮೇಲೆ ನಾನು ನಂದು ಹಳೆ ಮೊಬೈಲ್ ಇತ್ತಲ್ಲ ಸ್ಯಾಮ್ಸಂಗು, ಅದ್ರ ಚಾರ್ಜರಿಗೆ ಅದನ್ನು ಕನೆಕ್ಟ್ ಮಾಡಿದೆ, ಅದು ಚಾರ್ಜೇ ಆಗಲಿಲ್ಲ. ನನಗೆ ಫಸ್ಟು ತಂದಾಗಿಂದನೂ ಇದು ಯಾಕೋ ಚಾರ್ಜ್ ಆಗ್ತಾಯಿಲ್ಲ ಅಂತ ನನ್ನ ತಲೆಯಲ್ಲಿ ಓಡ್ತಾನೇ ಇತ್ತು. ಆಮೇಲೆ ನಾನು ಬೇರೆ ಇದಕ್ಕೆ ಚಾರ್ಜರಿಗೆ ಹಾಕಿದೆ, ಆವಾಗ ಅದಕ್ಕೆ ಒಂದು ಲೈಟ್ ಆನ್ ಆಗುತ್ತೆ. ಆದರೆ ನಾನು ಇಷ್ಟು ಸಲ ಚಾರ್ಜ್ ಹಾಕಿದ್ರೂ ಒಂದು ಸಲನೂ ಚಾರ್ಜ್ ಆಗಿಲ್ಲ. ಅದು ಇವತ್ತೇ ಅದು ಚಾರ್ಜ್ ಆಗಿರೋದು. ಈಗ ತಂದು ಹತ್ತತ್ರ 2 ತಿಂಗಳಾಯಿತು ಅನಿಸುತ್ತೆ. ಇದೇ ಫಸ್ಟ್ ಟೈಮು ಅದು ಚಾರ್ಜ್ ಆಯಿತು, ಆ ಲೈಟ್ ಆನ್ ಆಯಿತು. ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡೋದು ಈ ಚಾಪರ್ದು ಹೇಗೆ ಚಾರ್ಜ್ ಮಾಡೋದು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೇಳಿ. ಆಮೇಲೆ ಶ್ರೇಯಿಗೂ ಬೈದೆ, ನೀನು ಹಾಳು ಮಾಡಿದೆ, ನಾನು ಎಷ್ಟು ಕಷ್ಟಪಟ್ಟು ತಗೊಂಡಿದ್ದೆ ಹಾಗೆ ಹೀಗೆ ಅಂತ. ಆಮೇಲೆ ಚಾರ್ಜ್ ಹಾಕಿದ್ಮೇಲೆ ಗೊತ್ತಾಯ್ತು ಸರಿ ಇದೆ ಅಂತ. ಹಾಗೆ ನಮ್ಮನೆಯವರು ಬಂದರು, ನಾನು ತಿಂದು ಈಗ ಶ್ರೇಯು ನಾನು ಎಲ್ಲ ಶಿವಮೊಗ್ಗಕ್ಕೆ ಹೊರಡ್ತಾ ಇದ್ದೀವಿ. ಬಸ್ಸಿಗೆ ಹೋಗೋಣ ಅಂತ. ಕಾರಲ್ಲಿ ಉಲ್ಟಾ ಕುತ್ಕೊಂಡಿದ್ದೀನಾ, ಹಂಗಾಗಿ ನನಗೆ ಉಲ್ಟಾ ಹೋದಂಗೆ ಅನ್ನಿಸ್ತಾ ಇದೆ. ಹಿಂಗೆ ಕುತ್ಕೊಂಡ್ರೆ ತಲೆನೋವು ಬರುತ್ತಂತ. ಶ್ರೇಯು ಹಿಂಗೆ ಕೂರಲ್ಲ, ಕುತ್ಕೊಂಡ್ರೆ ಹಂಗೆ ಕೂರ್ತಾನೆ. ಇಲ್ಲಿ ಗೇರ್ ಬೀಜ ಕೊಟ್ರಾ? ಎಲ್ಲ ಇಟ್ಟಿದ್ದೀರಾ? ಶೆಡ್ಡಲ್ಲಿ ಆಯ್ತಾ? ಹಳೆದು ಒಂದು ಸ್ವಲ್ಪ ಐತಿರಿ, ಇದನ್ನು ಹಾಕಿ ಕೊಡ್ಬೇಕು. ಹಾಂ ಹೇಳ್ತೀರಾ ರೇ? ಹಾಂ ರೇಟು ಮಾತಾಡಿದ್ರಾ ಈ ಸಲ? ರೇಟ್ ಚೆನ್ನಾಗಿ ಸಿಕ್ಕಿದ್ರಾಗದು ಫಸ್ಲು 150 ಅಂತಾರೆ. 150 ಅಂತಿದ್ರು. ಊರಲ್ಲೆಲ್ಲ 130 ಕೇಳ್ತಾ ಇದ್ರು. ನಾನು ಯಾರಿಗೂ ಕೊಡಲಿಲ್ಲ, ತೂಕದಲ್ಲಿ ತುಂಬ ಮೋಸ ಮಾಡಿಬಿಡ್ತಾರೆ. ನಮ್ಮ ಹತ್ರ ಕಾಟ ಬೇರೆ ಇಲ್ವಾ, ಹಾಗಾಗಿ ಡಿಜಿಟಲ್ ಕಾಟ ಆದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ತಂದು ಕೊಡೋದು, ಇಲ್ಲ ಸಾಗರದಲ್ಲಿ ಕೊಡ್ತೀವಿ ಯಾವಾಗಲೂ. ಅದು ಸ್ವಲ್ಪ ಇತ್ತಲ್ಲ, ಇಲ್ಲಿಗೆ ಬಂದುಬಿಟ್ಟಿದೆ ಅದು ಅವತ್ತು ಹಾಕಿದಾಗ. ಮತ್ತು ಇಲ್ಲಿ ಮನೇಲಿ ಒಂದು ಸ್ವಲ್ಪ ಇತ್ತು, ತೋಟದಲ್ಲಿ ಇದ್ದಿದ್ದು, ಅದು ಇದು ಕೊಯ್ಕ ಬಂದಿರೋದೆಲ್ಲ ಅದೊಂದು 2-3 kg ಆಗಷ್ಟು ಇದೆಯಾ, ಹಾಗಾಗಿ ಕೊಟ್ಟಿಲ್ಲ, ಕೊಡಬೇಕು. ನನಗೂ ಮರ್ತೋಗ್ಬಿಟ್ಟಿದೆ. ಎಷ್ಟು 2 ತಿಂಗಳು ಆರಿಸ್ತಾ ಇದೆ ಅಲ್ಲ ರೀ. ಇವಾಗ ಒಂದೇ ದಿನನೇ ಆರಿಸಿ ಮುಗಿಸ್ಕೊಂಡು ಬಂದಿದ್ದೀವಿ. ಶ್ರೇಯನ್ ಕರ್ಕೊಂಡು ಇವತ್ತು ತಾಯಿ ಮಗ ಇಬ್ಬರೇ ಶಿವಮೊಗ್ಗ ಹೊರಟಿದ್ದೀವಿ. ಶ್ರೇಯು ರೀ ಅವನಿಗೆ ಹೇಳ್ರಿ ಜಗಳ ಮಾಡಬೇಡ ಅಂತ. ಅವನಿಗೆ ನಾನು ಸಿಟಿ ಬಸ್ಸಿಗೆ ಕರ್ಕೊಂಡು ಹೋಗೋಕೆ ಆಗಲ್ಲ, ನಡ್ಸೋದು ಇಷ್ಟ ಆಗಲ್ಲ. ಏನು ಮಾಡೋದು? ಎಷ್ಟು ಕೊಟ್ಟಿದ್ದಾರೆ ದುಡ್ಡು ಡ್ಯಾಡಿ ಶಾಪಿಂಗಿಗೆ? ಹಂಗಾರಿ ಎಷ್ಟು ಕೊಟ್ಟಿದ್ದಾರಾ? ಅಪ್ಪ
ಅಪ್ಪನ್ನ ಇದು ಮಾಡಂಗಿಲ್ಲ. ನಾನು ಇಬ್ಬರು ಸೇರಿ ಇವತ್ತು ಶಿವಮೊಗ್ಗ ಶಾಪಿಂಗಿಗೆ ಅಂತ ಹೊರಟಿದ್ದೀವಿ. ಶ್ರೇಯಗೆ ನಾನು ಮೊಬೈಲ್ ಕೊಡಲಿಲ್ಲ, ಹಾಗಾಗಿ ಅವನು ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ಇಲ್ಲ ಅಂದರೆ ಮೊಬೈಲ್ ತಿಕ್ತಿರ್ತಾನೆ. ಇನ್ನೂ ಬಸ್ ಹತ್ತೋದಕ್ಕಿಂತ ಮುಂಚೆನೇ ಅವ್ರ ಡ್ಯಾಡಿ ಹತ್ರ ಒಂದಷ್ಟು ತಿನ್ನೋಕ್ಕೆಲ್ಲ ಕೊಡ್ಸ್ಕೊಂಡಿದ್ದ. ನನ್ನ ಹತ್ರ ಪದೇ ಪದೇ ಅಲ್ಲಿ ಕೇಳಬೇಡ ಅಂತ ಇವತ್ತು ಇಡೀ ದಿನ ಅವನನ್ನ ಸುತ್ತಾಡಿಸಿದ್ದೀನಿ. ಹೇಳಿದ್ದೆ ಅವನಿಗೆ ನೀನೇನು ಮಾತಾಡಬಾರ್ದು ಅಂತ. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿಗೆ ಸುಮ್ಮನೆ ಬರಬೇಕು ಅಂತ. ಹೋದ್ಸಲ ಹಾಗೆ ಅವನ ಜೊತೆಗೆ ಹೋದಾಗ ನನ್ನ ಕೆಲಸಗಳೇ ಮುಗ್ದಿರಲಿಲ್ಲ. ನಾನು ಹೋಗೋದೇ ನನ್ನ ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಂಡು ಬರೋದಕ್ಕೆ. ಇವನು ರಗಳೆ ಮಾಡ್ತಾ ಇದ್ದ. ಅಲ್ಲಿಂದ ಸೀದಾ ನಾವು ನಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ನಾವು ಬಸ್ ಹತ್ಬಿಟ್ಟು ಅಲ್ಲಿ ಬ್ಲೌಸ್ ಹೊಲಿಯೋಕ್ಕೆ ಕೊಡೋಕ್ಕೆ ಅಂತ ಹೋಗಿದ್ದೆ. ಅದೆಲ್ಲ ಇಸ್ಕೊಂಡು ಆನಂತರ ನಂಗೆ ಒಂದು ಸ್ವಲ್ಪ ಡ್ರೆಸ್ಗಳು ಕೂಡ ಬೇಕಿತ್ತು. ಒಂದು 2-3 ಅಂಗಡಿಗೆ ಹೋಗಿ ಡ್ರೆಸ್ಗಳೆಲ್ಲ ನೋಡಿದೆ. ನನಗೆ ಯಾವುದು ಇವತ್ತು ಅಷ್ಟೊಂದು ಇಷ್ಟ ಆಗಲಿಲ್ಲ. ಶ್ರೇಯು ಅದೇ ಬರೀ ಹೋಗೋದು ನೋಡೋದು ಬರೋದು ಅಂತ ಹೇಳ್ತಾ ಇದ್ದ. ಹೆಣ್ಮಕ್ಳೇ ಹಾಗೆ. ನಾನು ತುಂಬ ಪರ್ಟಿಕ್ಯುಲರ್ ಆಗಿರ್ತೀನಿ. ಇವಾಗ ಹೋಗ್ತೀನಿ, ಏನೋ ಒಂದು ಡ್ರೆಸ್ ನೋಡಿದೆ ತೊಗೊಂಡೆ ಬಂದೆ ಅಂತ ಅಲ್ಲ. ಹಾಗೆ ಸೀರೆನೂ ಬೇಕಿತ್ತು. PSRಗೂ ಕೂಡ ಹೋದೆ. ಅಲ್ಲಿ ಒಂದು ಸೀರೆನ ನಾನು ತೊಗೊಂಡೆ. ಬೇರೆ ಕಡೆನೂ 1-2 ಕಡೆ ಸೀರೆ ನೋಡಿದೆ. ನನಗೆ ಯಾಕೋ ಇವತ್ತು ಯಾವುದೂ ಇಷ್ಟನೇ ಆಗಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಕೆಲವೊಂದು ಅಂಗಡಿಗಳಲ್ಲಿ ಹೆಂಗಂದರೆ ನಮಗೆ ತುಂಬ ಫೋರ್ಸ್ ಮಾಡ್ತಾರೆ. ನನಗೆ ಅದು ಇಷ್ಟ ಆಗಲ್ಲ. ಯಾಕಂದರೆ ನಾವು ಏನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಹೋಗಿರ್ತೀವಿ, ಅಥವಾ ನಮ್ಮ ಹತ್ರ ಯಾವುದೋ ಒಂದು ಕಲರ್ ಇರುತ್ತೆ, ಅಥವಾ ಅಲ್ಲಿ ಯಾವುದೋ ಕಲರ್ ನಮಗೆ ಇಷ್ಟ ಆಗಲ್ಲ. ನನಗೆ ಒಂದು ಅಂಗಡೀಲಿ ಹಾಗೆ ಆಯಿತು. ಇದು ನಾನೆಲ್ಲ ತೆಕ್ಕೊಟ್ಟಿರೋ ಸೀರೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನೀವು ಇದರಲ್ಲಿ ಒಂದು 3-4 ಸೀರೆ ಆರಿಸ್ಬೋದಾಗಿತ್ತು ಅಂತ ಅಲ್ಲಿ ಕೆಲಸ ಮಾಡೋ ಹುಡುಗಿ ಹೇಳಿದ್ಲು. ನನಗೆ ನಗು ಬಂತು. ಅವಾಗ ನಾನು ಕೇಳೋಣ ಅಂದ್ಕೊಂಡೆ, ನೀನು ಎಷ್ಟು ಸೀರೆ ತೊಗೊಂಡಿದ್ದೀಯಾ ಅಂತ. ಯಾಕಂದರೆ ನನಗೆ ಅವತ್ತು ಹಾಗೆ ಫೋರ್ಸ್ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಆಗಬೇಕು, ನಾನು ತೊಗೋಬೇಕು, ಆ ಥರ. ನಾನು ಶ್ರೇಯು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿ ತಂಪ್ಲಿದೆಯೋ ಅಲ್ಲಲ್ಲೇ ಹೋಗ್ತಾ ಇದ್ದೀವಿ. ಮರ ಎಲ್ಲೆಲ್ಲಿದೆಯೋ ಅಲ್ಲಲ್ಲೇ. ಶ್ರೇಯುಗೆ ಈಗ ಊಟದ ಟೈಮ್ ಆಗಿತ್ತು, ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ದೆ. ನಾನು ಶ್ರೇಯು ಈಗ ಹೋಗಿ ಕುತ್ಕೊಂಡ್ವಿ ಊಟ ಮಾಡೋದಕ್ಕೆ ಅಂತ. ಶುಭಮ್ಗೆ ಬಂದ್ವಿ. ನಮ್ಮನೆಯವರು ಹೇಳಿ ಕಳಿಸಿದ್ರು ಶುಭಮ್ಗೆ ಹೋಗಿ ಊಟ ಮಾಡಿ ಅಲ್ಲಿ ಅಂತ. ಇಲ್ಲಿ ನಾರ್ತ್ ಇಂಡಿಯನ್ ಥಾಲಿ ಏನೂ ಇರಲ್ಲ. ಶ್ರೇಯು ನಾನು ಇಬ್ಬರು ಸೇರಿ ಆರ್ಡ್ರ್ ಮಾಡೋಣ ಅಂತ. ಶ್ರೇಯು ವಾಶ್ರೂಮ್ಗೆ ಹೋಗಿದ್ದ, ಹಾಗಾಗಿ ಅವನಿಗಾಗಿ ನಾನು ಕೂಡ ಕಾಯ್ತಾ ಇದ್ದೆ. ನಾವು ಹೋದಾಗ 1 ಗಂಟೆ ಆಗಿತ್ತು ಅಷ್ಟೇ ಅನಿಸುತ್ತೆ, ಇಲ್ಲ 1 ಆಗಿತ್ತಿರಬಹುದು. ಯಾರೋ ಜನನೇ ಇರಲಿಲ್ಲ. ನಾವು ಬರಬೇಕಿದ್ರೆ 1 ಜನ ಅಂದರೆ ಶ್ರೇಯು ಅದೇ ಕೇಳ್ತಾ ಇದ್ದೆ, ಯಾಕೆ ಇಲ್ಲಿ ಜನನೇ ಇಲ್ಲಲ್ಲ ಇವಾಗ ಅಂತ. ಯಾವಾಗಲೂ ನಾವು ಬಂದಾಗ ಕ್ಯೂದಲ್ಲಿ ನಿಂತ್ಕೊಂಡು ಊಟ ಮಾಡಿ ಬರ್ತಾಯಿದ್ವಿ. ಮತ್ತು ಫುಲ್ ಖಾಲಿ ಇತ್ತು. 1-2 ಟೇಬಲ್ ಏನೋ ಫುಲ್ಲಾಗಿತ್ತು ಅಷ್ಟೇ. ಸಾರಿ, ನಾನು ಬ್ಲೌಸ್ನ ಇಸ್ಕೊಳ್ಳೋಕ್ಕೆ ಹೋಗಲಿಲ್ಲ. ಫೋನ್ ಮಾಡಿದೆ ಅವರಿಗೆ. ಅವರು ಇಲ್ಲ, ಈಗ ಜಸ್ಟು ಮನೆಗೆ ಹೋಗಿದ್ದೀನಿ, ನಾನು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಯೋಚನೆ ಮಾಡಿದೆ, ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಅಷ್ಟೊತ್ತಿಗೆ ಹೋಗೋಣ ಅಂತ. ಯಾಕಂದರೆ ನಂದು ಬ್ಲೌಸು ಕೂಡ ಮತ್ತೊಂದು ಕೂಡ ಕೊಡೋದಿತ್ತು. ಹಾಗಾಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು 4:15 ಅವರು ಅಂಗಡಿಗೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನು ಶ್ರೇಯು ಅಂಗಡಿಗೆ ಹೋದ್ವಿ. ಶ್ರೇಯು ಸೂಪ್ ಆರ್ಡ್ರ್ ಮಾಡ್ದೆ. ಅವನಿಗೆ ಟೊಮೆಟೊ ಸೂಪ್ ಇಷ್ಟ, ನನಗಿದೊಂಚೂರು ಇಷ್ಟ ಆಗಲಿಲ್ಲ. ಆದರೆ ಚೆನ್ನಾಗಿತ್ತು. ನನಗೆ ಮಾಂಚೋ ಇಷ್ಟ ಆಗುತ್ತೆ. ಆಮೇಲೆ ನಾನೊಂದು ಸ್ವಲ್ಪ ಕುಡಿದೆ. ಆಮೇಲೆ ಶ್ರೇಯುಗೆ ಕೊಟ್ಟೆ. ನಾವಿಬ್ಬರು ಇವತ್ತು ಒಂದು ಒಳ್ಳೆ ಊಟ ಮಾಡೋಣ ಅಂತಲೇ ಬಂದಿದ್ವಿ. ಆದರೆ ಊಟ ತುಂಬ ಹೆಚ್ಚಾಗ್ಬಿಡ್ತು. ಇದು ಬೇಬಿಕಾರ್ನ್ ಮಂಚೂರಿ. ನನಗೆ ಇದು ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂಥರ ತುಂಬ ಸ್ಮೋಕಿ ಫ್ಲೇವರ್ ಇತ್ತು, ಏನೋ ಒಂಥರ ಅಂತ ಅನ್ನಿಸ್ತಾ ಇತ್ತು. ಇದ್ರ ಬದಲು ನಾವು ಬೇರೆ ಏನಾದರೂ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತು. ಅಥವಾ ಇದನ್ನು ಸ್ಕಿಪ್ ಮಾಡಿದರೂ ಕೂಡ ನಡೀತಾ ಇತ್ತು. ನನಗೆ ನೋಡಿ ಅವರು ಇಷ್ಟೇ ಹಾಕಿದ್ದಾರೆ. ಮಕ್ಕಳು ಬಂದಾಗ ಮಕ್ಕಳ ಮೇಲೆ ಎಷ್ಟು ಆಸೆ ಇರುತ್ತೆ ನೋಡಿ. ಶ್ರೇಯುಗೆ ಜಾಸ್ತಿ ಹಾಕಿದ್ರು, ನನಗೆ ಸ್ವಲ್ಪ ಕಮ್ಮಿ ಹಾಕಿದ್ರು. ನಾನು ಸಾಕು ಅಂತ ಅಂದೆ. ನಂಗೆ ಖುಷಿ ಆಯಿತು. ನಂಗೆ ಏನು ಗೊತ್ತಾ, ಯಾರಾದರೂ ಮಕ್ಕಳನ್ನ ಇಷ್ಟಪಟ್ಟರೆ ನಮಗೆ ಒಂದು ಸ್ವಲ್ಪ ಅವರು ಇಷ್ಟ ಆಗ್ತಾರೆ. ಶ್ರೇಯುಗೆ ಜಾಸ್ತಿ ಸರ್ವ್ ಮಾಡ್ತಾಯಿದ್ರು. ಏನು ತಂದ್ರೂ ಅವನಿಗೆ ಜಾಸ್ತಿ ಹಾಕ್ತಾಯಿದ್ರು, ನನಗೆ ಸ್ವಲ್ಪ ಕಮ್ಮಿ ಹಾಕ್ತಾಯಿದ್ರು. ನನಗೆ ಇದು ಅಷ್ಟೊಂದು ಇಷ್ಟ ಆಗಿಲ್ಲ. ಇದ್ರ ಬದಲು ಬೇರೆ ಏನಾದರೂ ತೊಗೋಬೇಕಾಗಿತ್ತು ಅಂತ ಅನ್ನಿಸ್ತು. ಆಮೇಲೆ ಬಟರ್ ರೋಟಿ ತೊಗೊಳ್ಲಿಲ್ಲ, ಬಟರ್ ನಾನ್ ತೊಗೊಳ್ಲಿಲ್ಲ, ಬಟರ್ ರೋಟಿ ತೊಗೊಂಡ್ವಿ. ಚೆನ್ನಾಗಿತ್ತು ಇದು. ನಾನು ಎಲ್ಲಿ ಗಟ್ಟಿ ಇರುತ್ತಪ್ಪ ಅಂತ ಅಂದ್ಕೊಬಿಟ್ಟಿದ್ದೆ. ನನಗೆ ಮೈದಾ ಬೇಡ ಆಗಿತ್ತು, ಹಾಗಾಗಿ ತುಂಬ ಚೆನ್ನಾಗಿತ್ತು. ಪನ್ನೀರ್ ಮಸಾಲ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು 3 ಬಟರ್ ರೋಟಿ ತೊಗೊಂಡಿದ್ವಿ. ಆಮೇಲೆ ಕೇಳಿದೆ ನಾನು, ಅಂದರೆ ಈಗ ಶ್ರೇವ್ಗೆ ಏನಾದರೂ ಬೇಕಾದರೆ ಮತ್ತೆ ಎಕ್ಸ್ಟ್ರಾ ಒಂದು ಕೊಡ್ತೀರಾ ಅಂತ. ಅಂದರೆ
ಅಂದರೆ ಬೇಗ ಕೊಡ್ತೀರಾ ಅಂತ. ಆಯಿತು ಮೇಡಮ್, ನೀವು ಹೇಳಿ ನಾನು ಮತ್ತೆ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಊಟ ಕೂತ್ಕೊಂಡು ಕಾಯಬಾರ್ದು ಅಂತ. ಹಾಗಾಗಿ ತುಂಬ ಚೆನ್ನಾಗಿತ್ತು ಇದೆಲ್ಲದು. ನನಗೆ ಅದೊಂದು ಇದು ಏನದು ಬೇಬಿಕಾರ್ನ್ ಮಂಚೂರಿ ಒಂದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಾದ ನಂತರ ನಾವು ರೈಸ್ ಆರ್ಡ್ರ್ ಮಾಡಿದ್ವಿ. ಶ್ರೇಯು ಬಿರಿಯಾನಿ ಆರ್ಡ್ರ್ ಮಾಡೋಣ ಅಂದ. ನನಗೆ ಯಾಕೋ ಗೊತ್ತಿಲ್ಲ, ಬಿರಿಯಾನಿ ನಾನು ಎಲ್ಲೂ ತಿನ್ನಲ್ಲ, ಹಾಗಾಗಿ ಬಿರಿಯಾನಿ ಬೇಡ ಶ್ರೇಯು, ಜಸ್ಟ್ ಪುಲಾವ್ ಆರ್ಡ್ರ್ ಮಾಡೋಣ ಅಂತ ಹೇಳಿ ಪುಲಾವ್ನ ಆರ್ಡ್ರ್ ಮಾಡಿದ್ವಿ. ಊಟ ಎಲ್ಲ ಮುಗಿಯೋಷ್ಟೊತ್ತಿಗೆ 2:30 ಏನೋ ಆಗಿತ್ತು ಅನಿಸುತ್ತೆ. ಇನ್ನೂ ತುಂಬ ಟೈಮ್ ಇತ್ತು, 4:30 ತನಕ. ಏನು ಮಾಡೋದು ಅಂತ. ನಾನು ಯಾವತ್ತೂ ಈ ರೋಡಲ್ಲಿ ನಡ್ಕೊಂಡು ಬಂದಿರಲಿಲ್ಲ. ಅಂದರೆ ಈ ರೋಡಿಗೆ ಬಂದಿದ್ದೀನಿ ನಾನು ಮೊಬೈಲ್ ಕೊಡೋದಕ್ಕೆ ಅಂತ, ಗಾರ್ಡನ್ ಏರಿಯಾ ಫಸ್ಟ್ ಕ್ರಾಸ್ಗೆ. ಅಲ್ಲಿ ನನಗವತ್ತು ಒಂದು ಐಡಿಯಾ ಇತ್ತು, ಮೊಬೈಲ್ ರಿಪೇರಿ ಕೊಡೋಕ್ಕೆ ಬಂದಿದ್ದೆ ಅಲ್ಲ, ಆವಾಗ ನನಗೆ ರೋಡ್ಗಳು ಸ್ವಲ್ಪ ಪರಿಚಯ ಆಯಿತು. ಒಂದು ಸ್ವಲ್ಪ ಓಡಾಡ್ತಾ ಇದ್ದರೆ ರೋಡ್ಗಳು ಪರಿಚಯ ಆಗುತ್ತೆ. ಇಲ್ಲಾಂದರೆ ನನಗೆ ಶಿವಮೊಗ್ಗದಲ್ಲಿ ನನಗೆ ಯಾವ ರೋಡು ಅಷ್ಟೊಂದು ಪರಿಚಯ ಇಲ್ಲ. ಆಮೇಲೆ ನೋಡೋಣ ಅಂತೇಳಿ ಅಲ್ಲಿ ಬಂದ್ವಿ. ಅಲ್ಲಿಂದ ಸೀದಾ ನಾವು ಮಾಲ್ಗೆ ಬಂದ್ವಿ. ಶ್ರೇಯುಗೆ ವಾಚ್ ತಗೋ ಅಂತ ಹೇಳಿದರು ನಮ್ಮ ಮನೆಯವರು. ಶ್ರೇಯುಗಿಲ್ಲಿ ಕೇಳ್ತಾ ಇದ್ದೆ ನಾನು, ವಾಚ್ ನೋಡೋಣವಾ ಅಂತ ಹೇಳಿ. ಅವನು ಯಾಕೋ ಗೊತ್ತಿಲ್ಲ, ಡ್ಯಾಡಿ ಬರಲಿ ಅಂತ ಇದ್ದ. ಆಮೇಲೆ ಹಾಗೆ ಆಗಲಿ ಅಂಥೇಳಿ ನಾನು ಅವನು ಈಗ ಮಾಲಲ್ಲಿ ಸುಮ್ಮನೆ ಒಂದು ರೌಂಡ್ ಓಡಾಡೋಣ ಅಂತ. ಟೈಮ್ ಪಾಸ್ ಮಾಡಬೇಕಲ್ಲ, ಈಗ 4:30 ತನಕ ಟೈಮ್ ಪಾಸ್ ಮಾಡೋದಕ್ಕೆ ಮಾಲಲ್ಲಿ ಓಡಾಡ್ತಾ ಇದ್ದೀವಿ. ಬರೀ ಓಡಾಡೋಕ್ಕೆಲ್ಲ ಆಗುತ್ತೆ, ಏನಾದರೂ ತೊಗೊಂಡ್ಲೇಬೇಕಲ್ವ. ಹಾಗಾಗಿ ಒಂದು ಸ್ವಲ್ಪ ಪರ್ಚೇಸ್ ಕೂಡ ಮಾಡಿದ್ವಿ, ಆದರೆ ತುಂಬ ಅಲ್ಲ. ತುಂಬ ಮಾಡಿದ್ರೆ ಹಿಡ್ಕೊಂಡು ಹೋಗೋದು ರಗಳೆ ಆಗುತ್ತಲ್ವ. ಹಾಗಾಗಿ ಒಂಥರ ಚೆನ್ನಾಗಿತ್ತು ಇದು. ಅದೇ ಶ್ರೇಯನ್ ಜೊತೆಗೆ ಬಂದಾಗ ನಾನು ಹೆಚ್ಚಿಗೆ ಶಾಪಿಂಗ್ ಮಾಡಿಲ್ಲ, ಅವನು ಮಾಡಲಿಲ್ಲ ಪಾಪ. ಅವನೇನು ಕೇಳಲ್ಲ, ನಾನಾಗೆ ಕೊಡಿಸ್ಬೇಕು ಅವನಿಗೆ. ಅವನಾಗೆ ಏನೂ ಕೇಳಲ್ಲ. ನಮ್ಮ ಚಿನ್ನಿ ಆಗಿದ್ದರೆ ಇಷ್ಟೊತ್ತಿಗೆ ನನ್ನ ಹತ್ರ ಒಂದು 5,000 ಬಿಡಿಸಿರೋಳು. ಇದು ಚಿನ್ನಿಗೆ ವೈಟ್ ಕಲರ್ದು ಬೇಕಿತ್ತಂತೆ, ಅಂದರೆ ಡ್ರೆಸ್ಗಳು. ಅದಕ್ಕೆ ಅವಳು ನೋಡ್ತಾ ಇದ್ಲು. ಆದರೆ ಅವಳಿಗೆ ಆ ಥರದ್ದು ಬೇಡ ಅಂದ್ಲು. ಬೇಡ, ನೀನೇ ಬಂದಾಗ ತಗೋ ಅಂತ ಹೇಳಿದೆ. ನನಗೆ ಒಂದು ಬ್ಯಾಗ್ ಬೇಕಿತ್ತು. ಈಗ ಮದುವೆ ಮನೆಗಳೆಲ್ಲ ತುಂಬ ಇದ್ದಾವೆ, ಹಾಗಾಗಿ ನನಗೆ ಈ ಥರ ಸಣ್ಣದೊಂದು ಸ್ಲಿಂಗ್ ಬ್ಯಾಗ್ ಬೇಕಿತ್ತು. ಅದಕ್ಕೆ ನಾನು ನೋಡ್ತಾ ಇದ್ದೆ. ಇದು ಯಾವ ಅಂಗಡಿ ಅಂತ ಗೊತ್ತಿಲ್ಲ, ಮ್ಯಾಕ್ಸಲ್ಲಿ ನೋಡಿದೆ. ಆಮೇಲೆ ಇಲ್ಲಿ ಯಾವುದೋ ಇದಪ್ಪ, ನನಗಿದು ಮರ್ತೋಯ್ತು ಇದು. ಅಲ್ಲಿ ಯುಷ್ಟ ಅಂತ ಯಾವುದೋ ಒಂದು ಆಗಿದೆ ನೋಡಿ, ಅಲ್ಲಿ ಸ್ಪಾರ್ ಎದುರುಗಡೆ ಅಲ್ಲಿ ನೋಡಿದೆ. ನನಗೆ ಯಾಕೋ ಅಲ್ಲಿ ಕಲ್ಲರು ಇಷ್ಟ ಆಯಿತು, ಆದರೆ ಡಿಸೈನ್ ಇಷ್ಟ ಆಗಲಿಲ್ಲ. ಗೊತ್ತಲ್ಲ ಹೆಣ್ಮಕ್ಳಿಗೆ, ಕಲರ್ ಇಷ್ಟ ಆದರೆ ಡಿಸೈನ್ ಇಷ್ಟ ಆಗಲ್ಲ, ಡಿಸೈನ್ ಇಷ್ಟ ಆದರೆ ಕಲರ್ ಇಷ್ಟ ಆಗಲ್ಲ. ಹಾಗೆ ನನಗೆ ಬ್ಲ್ಯಾಕಲ್ಲೇ ಬೇಕಿತ್ತು. ನಂಗೆ ಅದು ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ಶ್ರೇಯುಗೆ ನಾನು ಪ್ಯಾಂಟ್ ತಗೋ ಅಂತ ಹೇಳ್ತಾ ಇದ್ದೆ, ಆಮೇಲೆ ಅವನು ಬೇಡ ಅಂದ. ಆನಂತರ ಅವನಿಗೆ ಶೂ ನೋಡಬೇಕಾಗಿತ್ತು. ಅದಕ್ಕೆ ಡೆಕತ್ಲಾನಿಗೆ ಕರ್ಕೊಂಡು ಬಂದೆ. ಅವನು ಏನು ತೊಗೋಬೇಕೋ ಅದೊಂದು ಬಿಟ್ಟು ಬಾಕಿ ಎಲ್ಲದನ್ನೂ ಹಾಕಿ ನೋಡ್ತಾ ಇದ್ದ. ಅವನಿಗೆ ಟೀ ಶರ್ಟ್ ಇಷ್ಟ ಆಯಿತು, ಏನೇನೋ ಇಷ್ಟ ಆಯಿತು, ಆದರೆ ಯಾವುದನ್ನು ನಾನು ಕೊಡಿಸ್ಲಿಲ್ಲ. ಯಾಕಂದರೆ ಹಾಸ್ಟೆಲಿಗೆ ಹೋದ್ಮೇಲೆ ಸುಮ್ಮನೆ ಎಲ್ಲ ವೇಸ್ಟು. ಅದಕ್ಕೆ ನಾನು ಈ ಸಲ ಬಟ್ಟೆನೂ ಕೂಡ ಹೆಚ್ಚಿಗೆ ತೊಗೊಂಡಿಲ್ಲ. ತೊಗೊಂಡಿರೋ ಬಟ್ಟೆನೇ ಬೇಕಾದಷ್ಟಾಗಿದೆ. ಅದನ್ನೇ ಯಾರಿಗಾದರೂ ಕೂಡ ಪರಿಸ್ಥಿತಿಗೆ ಬಂದಿದೆ. ಹೋದ ಸಲ ನಾನು ರಜದಲ್ಲಿ ತೊಗೊಂಡಿದ್ದೆ ಅಲ್ಲ ಡ್ರೆಸ್ಗಳು, ಅವು ಯಾವನ್ನೂ ನೆಟ್ಟಿಗೆ ಹಾಕೋದೇ ಇಲ್ಲ ಅವನು. ನಂಗೆ ಅದೇ ಸಿಟ್ಟು ಬರೋದು. ಅವನು ಶೂ ನೋಡ್ತಾ ಇದ್ದ. ಆಮೇಲೆ ನನಗೆ ಶೂ ಬಗ್ಗೆ ಐಡಿಯಾ ಇಲ್ಲ. ಅವನಿಗೊಂದು ಐಡಿಯಾ ಬಂದರೆ ಅವ್ರ ಡ್ಯಾಡಿನ ಕರ್ಕೊಂಡು ಬಂದು ಹೋಗೋ ಟೈಮಿಗೆ ತೊಗೊಂಡು ಹೋಗ್ಬೋದು ಅಂತ ಹೇಳಿ ಅವನು ಅದು ಇದು ಅಂತೆಲ್ಲ ನೋಡ್ತಾ ಇದ್ದ. ನಂಗೆ ನಿಜವಾಗ್ಲೂ ಶೂ ಬಗ್ಗೆ ಸ್ವಲ್ಪನೂ ನನಗೆ ಐಡಿಯಾ ಇಲ್ಲ. ನಾನು ಹೋದ ಸಲ ಕೂಡ ನಾನೊಂದು ಶೂ ತೊಗೊಂಡಾಗ ಡೆಲ್ಲಿಗೆ ಹೋಗ್ತಾ, ಅದು ನಮ್ಮ ಮನೆಯವರೇ ನೋಡಿ ಆರಿಸಿ ಕೊಟ್ಟಿದ್ದು, ಆದರೆ ಅದು ತುಂಬ ಟೈಟ್ ಆಗಿಬಿಟ್ಟಿತ್ತು. ಡೆಲ್ಲಿಗೆ ಹೋದಾಗ ನನ್ನ ಪರಿಸ್ಥಿತಿ ಬೇಡ. ಆಮೇಲೆ ಯಾವ್ಯಾವುದೋ ಬೇರೆ ಬೇರೆ ಚಪ್ಪಲೆಲ್ಲ ಹಾಕ್ಕೊಂಡು ಓಡಾಡೋ ಥರ ಆಗಿಬಿಟ್ಟಿತ್ತು. 1-2 ದಿನ ಹಾಕ್ಕೊಂಡು ಓಡಾಡಿದೆ. ಆಮೇಲೆ ನಂಗೆ ಅದು ಅಭ್ಯಾಸನೂ ಇಲ್ಲದೆ ಇರೋದಕ್ಕೆ ಅದು ಸ್ವಲ್ಪ ಸಣ್ಣ ಆಗಿಬಿಟ್ಟಿತ್ತು. ಅದು ಚಿನ್ನಿ ಕರೆಕ್ಟ್ ಆಗುತ್ತೆ, ಹಾಗಾಗಿ ಚಿನ್ನಿ ಒಯ್ದಿದ್ದಾಳೆ. ಅವಳು ಶೂನ ತಂದು ನನಗೆ ಕೊಟ್ಟಿದ್ದಾಳೆ, ಹಾಕೋ ನೀನು ಎಲ್ಲಿಗಾದರೂ ಹೋದರೆ ಅಂತ. ಅವಳು ಕೊಟ್ಟಾಗಿಂದ ನಾನು ಎಲ್ಲೂ ಹೋಗೇ ಇಲ್ಲ. ಈ ವರ್ಷ ನಾವೆಲ್ಲೂ ಹೋಗಲೇ ಇಲ್ಲ. ನಂಗೆ ಅದೇ ಒಂದು ಬೇಜಾರು ಇದೆ. ಮಾಲಿಗೆ ಬಂದಮೇಲೆ ಸ್ಪಾರ್ಗೆ ಹೋಗದೆ ಇರೋಕ್ಕಾಗುತ್ತಾ? ಸ್ಪಾರ್ ಒಂಥರ ನಮ್ಮ ತವ್ರ ಮನೆ ಇದ್ದ ಹಾಗೆ. ಅಲ್ಲಿಗೆ ಹೋಗದೆ ಇದ್ದರೆ ನಂಗೆ ಸಮಾಧಾನ ಅನಿಸಲ್ಲ. ಶ್ರೇಯೂ ಅಷ್ಟೇ, ಫಸ್ಟ್ ಹೇಳಿದ್ದೆ ಅವನು ಸ್ಪಾರಿಗೆ ಹೋಗೋಣ ಬಾ ಮಮ್ಮಿ ಅಂತ. ನಾನು ಅಲ್ಲಿ ಏನಾದರೂ ತೊಗೊತೀವಿ ಶ್ರೇಯು, ಅದನ್ನು ಹಿಡ್ಕೊಂಡು ಓಡಾಡೋಕ್ಕಾಗಲ್ಲ, ಹಾಗಾಗಿ ಬೇಡ ಅಂತ. ಶ್ರೇಯು ಇದು ಜ್ಯೂಸಿಂದು ಗ್ಲಾಸ್ ತಗೋ ಅಂತ ಹೇಳ್ದೆ. ಆದರೆ ನಾನು ತೊಗೊಂಡ್ಲಿಲ್ಲ ಅದು ಸೆಟ್ಟು. ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಇರೋದೇ ಜಾಸ್ತಿ ಆಗಿಬಿಟ್ಟಿದ್ದಾವೆ, ತಗೊಂಡು ಹೋದರೆ ಮತ್ತು ನಮ್ಮ ಮನೆಯವರು ಕೂಡ ಬೈತಾರೆ ಅಂತ ನಾನು ಅದೇ ಎಲ್ಲ ನೋಡ್ತಾ ಇದ್ದೆ, ಎಷ್ಟು ಏನು ಎತ್ತ ಅಂತ. ಬಂದ ತಕ್ಷಣ ಒಂದು ಸಲ ಮಗ್ ಕಡೆ ಅಂತೂ ಕಣ್ಣು ಹೋಗುತ್ತಲ್ವ. ಮಗ್ಗು ತುಂಬ ಚೆನ್ನಾಗಿತ್ತು, 79 ರುಪೀಸ್ದು. ಇದು ತುಂಬ ಚೆನ್ನಾಗಿತ್ತು. ಈ ಕಲರ್ ನನ್ನ ಹತ್ರ ಇದೆ, ಆದರೆ ಸ್ವಲ್ಪ ಬೇರೆ ಥರ ಇತ್ತು. ಇದು ಒಂದು ಸ್ವಲ್ಪ ಇಷ್ಟ ಆಯಿತು ನನಗೆ. ಆಮೇಲೆ ಯಾವುದೂ ತೊಗೊಂಡ್ಲಿಲ್ಲ. ಆದರೆ ತೊಗೊಂಡೆ ನಾನು ನೀರು ಕುಡಿಯೋಕ್ಕೆ ಅಂತ ಹೇಳಿ ಗಾಜಿಂದು
₹72 ಏನೋ ಇದು 2 ತೊಗೊಂಡು ಬಂದೆ. ಹೆಚ್ಚಿಗೆ ಏನು ಶಾಪಿಂಗ್ ಮಾಡಲಿಲ್ಲ ನಾವು. ಇಲ್ಲಿಂದ ಹೋದ ನಂತರ ನಾನು ಮತ್ತೆ ಇದಕ್ಕೆ ಹೋದ್ವಿ, ಯಾವುದದು ರಿಲಯನ್ಸ್ಗೆ ಯಾವುದಕ್ಕೋ ಹೋಗಿ ಅಲ್ಲಿ ನಾನು ಬ್ಯಾಗ್ನ ತೊಗೊಂಡೆ. ಬ್ಲ್ಯಾಕ್ ಕಲರ್ದು ಸಿಕ್ತು. ಇಲ್ಲೂ ನೋಡಿದೆ ಸ್ಪಾರಲ್ಲಿ ನಂಗೆ ಅಷ್ಟು ಕ್ವಾಲಿಟಿ ಅಷ್ಟು ಇಷ್ಟ ಆಗಲಿಲ್ಲ. ಸೀದಾ ನಾವು ಮತ್ತೆ ಸಿಟಿ ಬಸ್ ಇಟ್ಕೊಂಡು ಬ್ಲೌಸ್ ಇಸ್ಕೊಂಡು ಹಾಗೆ ನಾವೀಗ ಮನೆ ಕಡೆ ಹೊರಟ್ವಿ. ಇದು ನಾನು ಬ್ಲೌಸ್ ಇಸ್ಕೊಂಡು ವಾಪಸ್ ಬರಬೇಕಿದ್ರೆ ಶ್ರೇಯಿಗೆ ಇವತ್ತು ಸಾಕಬೇಕಾಗೋಯ್ತು, ಯಾಕಂದರೆ ಅಷ್ಟು ನಡೆಸಿದ್ದೀನಿ ನಾನು ಅವನನ್ನು. ಹೀಗಿತ್ತು ತಾಯಿ ಮಗನ ಶಾಪಿಂಗ್ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.